ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಮನೆ ಮಗ ಮನೇಲೇ ಇರಬೇಕು ಅಂತ ಬಯಸೋ ನಾವು ಅವನ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ತಿಲ್ಲ. ಇಷ್ಟು ವರ್ಷ ಕಷ್ಟಪಟ್ಟು ಓದಿ ಕೆಲಸ ಮಾಡಿ ಸಾಧನೆ ಮಾಡ್ಬೇಕಾಗಿರೋ ಹುಡುಗ ಊರಲ್ಲಿದ್ದು ಏನ್ ಪ್ರಯೋಜನ ಅಲ್ವಾ? ನೀನೇ ಅವನಿಗೆ ಬುದ್ಧಿ ಹೇಳಿ ಕೆಲ್ಸದ ಕಡೆ ಗಮನ ಕೊಡಕ್ ಹೇಳ್ಛಯ್ಯ. ಬಹುಶಃ ನೀನ್ ಬಂದಿಲ್ಲ ಅಂದ್ರೆ ಇದ್ಯಾವುದು ನಮಗ್ ಗೊತ್ತೇ ಆಗ್ತಿರ್ಲಿಲ್ಲ ಛಾಯಾ. ನಿನ್ ಪ್ರೀತಿ ಬಗ್ಗೆನೂ ಗೊತ್ತಾಗ್ತಾ ಇರ್ಲಿಲ್ಲ. ಅವನ ಹಾಗೆ ನಡ್ಕೊಳೋದಕ್ಕೆ ಬೇಜಾರು ಮಾಡ್ಕೋಬೇಡ ಆಯ್ತಾ? ಜನ ಸಾಮಾನ್ಯವಾಗಿ ಹಿಂದೆ ಉಳ್ಕೊಂಡವ್ರ ಬಗ್ಗೆ ಯಾವತ್ತೂ ಮಾತಾಡೋಕೆ ಇಷ್ಟಪಡಲ್ಲ. ಈ ಅಗಸ್ಯನು ಹಿಂಗೆ ಅಂತ ಅನ್ಕೊಂಡಿರ್ಲಿಲ್ಲ. ಅವಳು ಹಳ್ಳಿ ನೋಡಿಲ್ಲ ಅಂದ್ರೆ ಇವನಿಗೇನಾಗತ್ತೆ? ನಾನು ಅವಳಿಗೆ ಚಿಕ್ಕಿ ಬಗ್ಗೆ ಹೇಳಿದ್ರು ಅವಳು ಇಲ್ಲಿಂದ ಹೋಗಿಲ್ಲ ಅಂದ್ರೆ ನಾನ್ ಸುಮ್ನೆ ಬಿಡಲ್ಲ. ಚಿಕ್ಕಿ ಬಂದಿದ ತಕ್ಷಣ ಎಲ್ಲ ಸತ್ಯನೂ ಹೇಳ್ತೀನಿ. ಅವನು ಆದಿತ್ಯ ಅಲ್ಲ, ಅವನೇ ಅಗಸ್ತ್ಯ ಅನ್ನೋ ಸತ್ಯನೂ ಹೇಳ್ತೀನಿ. ನನ್ನ ಅಣ್ಣನೇ ತಪ್ಕೊಂತಾಳೆ ಅಂದ್ರೆ ಎಷ್ಟು ಧೈರ್ಯ ಇರ್ಬೇಕು ಅವಳಿಗೆ. ಬರ್ಲಿ ಚಿಕ್ಕಿ ಬರ್ಲಿ, ಎಲ್ಲದನ್ನು ಹೇಳಿ ಛಾಯನ ಓಡಿಸ್ತೀನಿ ಮನೆಯಿಂದ. यही है वो बंदा। अब ज्यादा सोचने की बात नहीं है, दोनों को भी किडनैप कर लेंगे. ಏ ಹಂಗೆಲ್ಲ ಆಗಲ್ಲಪ್ಪ. ಇವನೇ ಇರ್ಬೋದು. ಅಮ್ಮ 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 ನೆನ್ನೆ ನಿನ್ನ ಜೊತೆ ಹಾಗೆ ಮಾತಾಡಬಾರ್ದಾಗಿತ್ತು. ನಾನು ಕ್ಷಮಿಸ್ಬಿಡು. ಪ್ಲೀಸ್ ಅಮ್ಮ, ನನಗೆ ಕ್ಷಮಿಸು. ಐ ಆಮ್ ಸಾರಿ. ನನ್ನೂ ಕ್ಷಮಿಸೋ. ನಾನು ನಿನ್ ಮೇಲೆ ಅಷ್ಟೊಂದು ಕೋಪ ಮಾಡ್ಕೋಬಾರ್ದಾಗಿತ್ತು. ನಿನ್ನ ಕಾಳಜಿ ಪ್ರೀತಿ ನನಗೂ ಅರ್ಥ ಆಗತ್ತಮ್ಮ. ಆದ್ರೂ ಕೋಪ ಮಾಡ್ಕೊಂಡು ಬೈತೀಯ ಅಲ್ವಾ? ಅಮ್ಮ, ನಮ್ಮ ಭಕ್ತಿನ ಒಳ್ಳೆ ಮನೆಗೆ ಸೇರಿಸ್ಬೇಕು ಅನ್ನೋದು ನನ್ನ ಉದ್ದೇಶ. ಈ ತಾಯಿ ಆಸೆನೂ ಅದೇ ಅಲ್ವಾ? ಆದ್ರೆ ನಿನ್ನ ನೋಡಿ ಹೆಮ್ಮೆ ಆಯ್ತು ಕಣ. ಭಕ್ತಿ ಮೇಲೆ ಪ್ರಾಣನೇ ಇಟ್ಟಿದೆಯಲ್ಲೋ. ನಿನ್ನಂತ ಅಣ್ಣ ಎಲ್ರಿಗೂ ಇರ್ಬೇಕು ಕಣ. ಅಮ್ಮ, ನಮ್ಮಿಬ್ರು ಉದ್ದೇಶ ಒಂದೇ ಆಗಿರ್ಬೇಕಾದ್ರೆ ಈ ಗೊಂದಲ ಎಲ್ಲ ಯಾಕೆ? ಏನಾದ್ರೂ ಪರವಾಗಿಲ್ಲ, ನಮ್ಮ ಭಕ್ತಿನ ಒಳ್ಳೆ ಕಡೆ ಸಂಬಂಧ ನೋಡೇ ಮದುವೆ ಮಾಡೋಣ. ಅಣ್ಣನಾಗಿ ನಿನ್ ಕರ್ತವ್ಯ ಹೇಗಿರುತ್ತೋ ಹಾಗೆ ಅಮ್ಮನಾಗಿ ನನ್ನ ಕರ್ತವ್ಯನೂ ಇರುತ್ತಲ್ವೇನೋ? ಅದನ್ನ ನನಗ್ ಮಾಡಕ್ ಬಿಡ್ತೀಯಾ? ಅಮ್ಮ, ಈಗ್ಲೂ ನೀನು ದಾಮಿನಿ ಅಮ್ಮವ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಅದು ಯೋಚನೆ ಅಲ್ಲ ಕಣೋ. ಕೆಲವು ವಿಷಯಗಳು ಉದ್ದೇಶಪೂರ್ವಕವಾಗಿರ್ಬೇಕಾದ್ರೆ ಅದನ್ನ ಯಾರಿಂದಲೂ ತಪ್ಸಕ್ಕಾಗಲ್ಲ. ಇದನ್ನ ಈಗಾಗ್ಲೇ ನಿನಗೆಲ್ಲ ಹೇಳಿದ್ದೀನಿ. ಭಕ್ತಿ ಹುಟ್ಟಿದಾಗ ಅವಳನ್ನ ಅಗಸ್ತ್ಯನ ಕೊಟ್ಟು ಮದ್ವೆ ಮಾಡೋದು ಅಂತ ನಿಮ್ಮಪ್ಪ ರಾಯರ್ಗೆ ಮಾತು ಕೊಟ್ಟಿದ್ರು. ಅವಳು ಮದ್ವೆ ಮಾಡೋದು ಹೇಗ್ ನನ್ನ ಜವಾಬ್ದಾರಿನೋ ಅವ್ರ ಮಾತು ಉಳಿಸೋದು ನನ್ನ ಜವಾಬ್ದಾರಿ ಅಲ್ವೇನೋ? ಅಮ್ಮ, ಅವ್ರ ಒಪ್ಪಂದಕ್ಕೆ
ನಾವು ಹೇಗೆ ಹೊಣೆ ಆಗ್ತೀವಮ್ಮ? ಈ ವಿಚಾರದಲ್ಲಿ ನನ್ನ ಅಭಿಪ್ರಾಯ ಬದಲಾಗಲ್ಲ. ಏನೇ ಆಗ್ಲಿ ನನ್ನ ತಂಗಿನ ಕಾಪಾಡ್ಕೊಳಕ್ಕೆ ನಾನು ಎಂತೋರ್ ವಿರುದ್ಧ ನಿಲ್ಲೋಕ್ಕೂ ಸಿದ್ಧ. ನಿನ್ನಂತ ಅಣ್ಣ ನನಗೆ ಯಾಕಿಲ್ಲ ಅಂತ ಅನ್ನಿಸ್ತಿದೆ ಶ್ರೀಕಾಂತ. ಅಮ್ಮ, ಎಲ್ಲೋ ಆಚೆ ಹೋಗ್ತಿದ್ಯಾ ತಾನೆ? ಎಲ್ಲಿಗಂತ ಹೇಳಿದ್ರೆ ನಾನು ಡ್ರಾಪ್ ಮಾಡಲ್ವಾ? ಸರಿ, ಇಲ್ಲೇ ಇರು, ಕೀ ತರ್ತೀನಿ. ಬೇಡ ಶ್ರೀಕಾಂತ, ಅದು ಸುಬ್ಬಣ್ಣನ ಮನೆಗೆ ಪದ್ಮಮ್ಮ ಬಂದಿದ್ದಾರೆ. ಅವ್ರನ್ನ ನೋಡಿ ತುಂಬಾ ದಿನ ಆಯ್ತು, ಅದಕ್ಕೆ ಹೋಗಿ ನೋಡ್ಕೊಂಬರೋಣ ಅಂತ. ಅಷ್ಟು ದೂರ ನಡ್ಕೊಂಡು ಯಾಕೆ ಹೋಗ್ಬೇಕಮ್ಮ? ಅದೇ ದಾರಿಲಿ ನಾನು ಹೋಗ್ಬೇಕು, ಬಿಟ್ಟು ಹೋಗ್ತೀನಿ ಬಿಡು. ನಾನ್ ನಡ್ಕೊಂಡು ಹೋದ್ರೆ ಕೈಕಾಲ ಆಡುತ್ತೆ ಕಣೋ. ಸರಿ, ಬರ್ತಾ ಕೈಕಾಲು ಆಡ್ಸ್ಕೊಂಡೆ ನಡ್ಕೊಂಬ. ಈಗ ಬಿಟ್ಟು ಹೋಗ್ತೀನಿ. ಈ ಭಕ್ತಿ ಈ ಮನೇಲಿರೋ ತನಕ ಅವ್ನು ಹೀಗ್ ನಡ್ಕೊಳ್ಳೋದು ತಪ್ಪೋದಿಲ್ಲ. ಹಾಗಾಗೋದಕ್ ನಾನ್ ಬಿಡೋದು ಇಲ್ಲ. ಭಕ್ತಿಗೆ ಗುರುಗಳು ಹೇಳಿ ಸಂಬಂಧನ ತಂದ್ಕೊಳ್ತೀನಿ. ಯಾರಾದ್ರೂ ಮಾತಾಡಿ, ನನಗೋಸ್ಕರ ನೀವೆಲ್ಲ ಜಗಳ ಆಡ್ತಾ ಇರೋದಾ? ಭಕ್ತಿ, ಇವರು ಸುಳ್ಳು ಹೇಳ್ತಿದ್ದಾರೆ. ಇವರು ನಿನ್ ಮದುವೆ ವಿಷಯಕ್ಕೆ ಜಗಳ ಆಡ್ತಾ ಇದ್ದಿದ್ದು. ರಾಗಿಣಿ ಅದ್ಕೆ ಹೇಳ್ದಂಗೆ ಮನೇಲಿ ನನ್ನಿಂದ ಏನಾದ್ರೂ ಮುಚ್ಚಿಡ್ತಿದಾರಾ? ಚಕ್ಲಿ ಈ ತರ ಮಾಡೋದಿಲ್ಲ. ಆದ್ರೂ ನೆನೆ ಮನೇಲಾಗಿದ್ ಗಲಾಟೆ ನೆನ್ಸ್ಕೊಂಡ್ರೆ ನಿಜವಾಗ್ಲೂ ನನ್ನಿಂದ ವಿಷಯ ಮುಚ್ಚಿಡ್ತಿದಾರಾ ಅಂತ ಅನಿಸ್ತಿದೆ. ಅದ್ಕೆ ಹೇಳ್ದಂಗೆ ನನ್ ಮದ್ವೆ ವಿಚಾರಕ್ಕೆ ಮನೇಲೇನಾದ್ರೂ ಗಲಾಟೆ ಆಗಿದ್ರೆ ಇದಕ್ಕೆಲ್ಲ ಕಾರಣ ಮೃತ್ಯುಂಜಯನೇ. ಇನ್ನೊಂದ್ಸಾರಿ ನನ್ ಕಣ್ಮುಂದೆ ಬಂದ್ರೆ ಸುಬ್ಬಿಯಿಂದಾನೇ ಆಕ್ಸಿಡೆಂಟ್ ಮಾಡ್ಬಿಡ್ತೀನಿ. ಸುಬ್ಬಿ, 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 ಅಮ್ಮ! ಸುಬ್ಬಿ, ನಿನಗೇನು ಆಗಿಲ್ಲ ತಾನೆ? ಹಾ? ಏಯ್, ಯಾವ ನೀನು? ಗಾಡಿ ಸರಿಯಾಗಿ ಓಡ್ಸಕ್ ಬರಲ್ವಾ? ಏಯ್, ಗಾಡಿ ಸರಿಯಾಗಿ ಓಡ್ಸಕ್ ಬರೋದಿಲ್ಲ ಅಂದ್ಮೇಲೆ ಸರಿಯಾಗಿ ಕಲ್ತ್ಕೊಂಡು ಓಡಿಸ್ಬೇಕು. ಯಾರಿಗೆ ಹೇಳ್ತಿದ್ಯಾ? ಏಯ್, ನೀನೇ ತಾನೇ ಗಾಡಿ ಓಡಿಸ್ತಾ ಇದ್ದಿದ್ದು, ನಿನಗೆ ಹೇಳ್ತಾ ಇರೋದು. ಜಾಸ್ತಿ ಮಾತಾಡ್ತಾ ಇದ್ಯಾ? ಏಯ್, ಈ ಡಕೋಟಾ ಗಾಡಿನ ಕಂಟ್ರೋಲ್ ಮಾಡಕ್ಕಾಗದೆ ಇದ್ಮೇಲೆ ನೀನ್ ಯಾಕೆ ಗಾಡಿ ತಗೊಂಡ್ಬಂದೆ? ಏಯ್, ನನ್ನ ಸುಬ್ಬಿಗೆ ಡಕೋಟಾ ಗಾಡಿ ಅಂತ ಇದ್ಯಾ? ನಿಂದು ಕಣೋ, ನಿಂದು ಕಿತ್ತೋಗಿರೋ ಗಾಡಿ. ತಿಂದು ಮೈ ಬೆಳೆಸ್ಕೊಂಡ್ರೆ ಸಾಲ್ದು, ಬುದ್ಧಿನೂ ಬೆಳೆಸ್ಕೋಬೇಕು. ನೀನ್ ಬರೋ ಸ್ಪೀಡ್ ನೋಡ್ಕೊಂಡು ನಾನ್ ಗಾಡಿನ ನಿಲ್ಲಿಸ್ದೆ. ನಿನ್ ಗಾಡಿನ ಕಂಟ್ರೋಲ್ ಮಾಡಕ್ಕಾಗದೆ ನನ್ ಸುಬ್ಬಿಗೆ ಬಂದ್ ಗುದ್ದಿದೆ. ನನ್ ತಲೆ ಕೆಡಕ್ ಮುಂಚೆ ಜಾಗ ಖಾಲಿ ಮಾಡು. ನೀಗ್ ತಲೆ ಇದ್ರೆ ತಾನೆ. ನೀನ್ ಯಾರು ಅದನ್ ಕೇಳೋದಿಕ್ಕೆ? ಯಾರಾದ್ರೆ ನಿನಗೇನೆ. ಸುಮ್ನೆ ಜಾಸ್ತಿ ಎಗರಾಡದೆ ಜಾಗ ಖಾಲಿ ಮಾಡಿದ್ರೆ ನಿನಗೆ ಒಳ್ಳೇದು.